ಪ್ರಸಾದ್ ಅಭಯ್ಯಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಅವರ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. ಶಾಸಕ ಪ್ರಸಾದ್ ಅಭಯ್ಯ ಅಭಿಮಾನಿಗಳಿಂದ ಪಾದಯಾತ್ರೆ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಅಭಯ್ಯ ಅಭಿಮಾನಿಗಳಿಂದ ಪಾದಯಾತ್ರೆ ಆರಂಭ ಆಗಿದೆ. ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೂ ಕೂಡ ಮೆರವಣಿಗೆ ಮಾಡ್ತಾ ಇದ್ದಾರೆ. ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವಂತಹ ಅಭಯ್ಯಗೆ ಸಚಿವ ಸ್ಥಾನ ಕೊಡಬೇಕು ಅಂತಿದ್ದಾರೆ. ಕಿತ್ತೂರು ಕರ್ನಾಟಕದ ದಲಿತರಿಗೆ ನ್ಯಾಯ ಕೊಡಬೇಕು, ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ಅದು ಫಿಕ್ಸ್ ಅಂತ ಹೇಳಿ ಅವರ ಬೆಂಬಲಿಗರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಸ್ತೆಯುದ್ದಕ್ಕೂ ಕೂಡ ಭಾವಚಿತ್ರವನ್ನ ಹಿಡಿದು ಸಾವಿರಾರು ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಮತ್ತೆ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಹೀಗೆ ರಸ್ತೆ ಬಂದ್ ಮಾಡಿ ರಸ್ತೆಯುದ್ದಕ್ಕೂ ಕೂಡ ದೀರ್ಘದಂಡ ನಮಸ್ಕಾರವನ್ನು ಹಾಕಿದ್ದಾರೆ. ದೀರ್ಘ ನಮಸ್ಕಾರ ಹಾಕಿ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿ ಈ ರೀತಿಯಾಗಿ ಟೈರ್ಗೆ ಬೆಂಕಿ ಹಚ್ಚಿ ಅಭಯ್ಯ ಫ್ಯಾನ್ಸ್ ಹೀಗೆ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರುವಂತಹ ಪ್ರಸಾದ್ ಅಭಯ್ಯರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು. 2ನೇ ಹಂತದ ಸಚಿವ ಸ್ಥಾನದ ಪಟ್ಟಿ ಈಗಲೂ ಕೂಡ ಫೈನಲ್ ಆಗಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಫೈನಲ್ ಆಗೋದು ಬಾಕಿ ಇದೆ. ಇನ್ನೂ ಕೂಡ ಒಂದಷ್ಟು ಹೆಸರುಗಳು ಪೆಂಡಿಂಗ್ ಇದೆ. ಹಾಗಾಗಿ ಆ ಒಂದು ಪಟ್ಟಿಯಲ್ಲಿ ಪ್ರಸಾದ್ ಅಭಯ್ಯ ಅವರ ಹೆಸರು ಇರಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳ ಒತ್ತಾಯ. ಪ್ರಸಾದ್ ಅಭಯ್ಯ ಸಾಹೇಬ್ರ ಮಂತ್ರಿ ಸ್ಥಾನ ಯಾಕೆ ಕೊಡ್ಬೇಕಂದ್ರೆ ಕೆಲಸಗಳು ಸಿಕ್ಕಾಪಟ್ಟಿ ಮಾಡಿದಾರೆ ಸರ್. ನೋಡ್ಲಾರ್ದಂತ ನಮ್ಮ ಮೊದ್ಲು ಹೆಂಗಿತ್ರ 3ನೇ ಬಾರಿ ಗೆಲ್ಲಬೇಕಂದ್ರ 1ನೇ ಹಂತದಾಗ 15,000 ಹೆಚ್ಚಿಗೆ, 2ನೇ ಹಂತದಾಗ 25,000 ಹೆಚ್ಚಿಗೆ, 3ನೇ ಹಂತದಾಗ 40,000 ಹೆಚ್ಚಿಗೆ ಆಗಿದೆ. ಯಾವಾಗಲೂ ನಮ್ಮ ಪ್ರಸಾದ್ ಅಭಯ್ಯ ಸಂಬಂಧ ಬಡವರು ಅವ್ರು ಯಾವಾಗಲೂ ಕುಟುಂಬ ಯಾರು ಫ್ಯಾಮಿಲಿ ಯಾರು ಇಲ್ಲ. ನಮ್ಮ ಕರ್ನಾಟಕದಾಗ ಅಂದ್ರೆ ಅವ್ರ ಮನೆಯಲ್ಲಿ ಅಂದ್ರೆ ಪ್ರಸಾದ್ ಅಭಯ್ಯ ಒಬ್ಬರೇ ಸಾಹೇಬ್ರ ರಾಜಕಾರಣಿ ಒಳಗ ಯಾವಾಗಲೂ ಕುಟುಂಬದ ಪರವಾಗಿ ರಾಜಕಾರಣಿ ಮಾಡೋದ್ರ, ಬಡವ್ರ ಪರವಾಗಿ ರಾಜಕಾರಣಿ ಮಾಡ್ತಾರೆ ಯಾವಾಗಲೂ. ನೋಡ್ರಿ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಾಗ 1500 ಮನೆ ಆಗಲೇ ಕಟ್ಟಿದ್ದಾರೆ.